ಪ್ರೀತಿ ಪ್ರೀತಿ ಹೋಗಂತ ಅವಳಂತೂ ಪಾಪ ಅಳ್ತಾ ಇದ್ದಾಳೆ. ಅಲ್ಲೋಪರ್ ನನ್ನ ಮಗ ಆಗ್ಲೆಲ್ಲ ಫೋನ್ ಮಾಡ್ತಾ ಇದ್ದಾನೆ. ಆಗ್ಲೆಲ್ಲ ಫೋನ್ ಮಾಡಿ ಆಗಲೆಲ್ಲ ಮಾತಾಡ್ತಾ ಇದ್ದಾನೆ. ಅಳ್ತಾ ಇದ್ದಾಳೆ ಕಣ ಲಸ್ಮಕ್ಕಯ್ಯ. ಬಾ ನೀನೇ ಸಮಾಧಾನ ಮಾಡು. ಯಾರು ಇಲ್ಲಿ ಲಸ್ಮಕ್ಕಯ್ಯ ಬಂದೈತೆ ಬಾ ಅಂತಾನು. ಪ್ರೀತಿ ಬಾ ಇಲ್ಲಿ, ನಿಮ್ಮ ಲಸ್ಮಕ್ ಬಂದೈತೆ ಬಾರೇ. ಆಗ್ಲೆಲ್ಲ ಮಾಡ್ತಾ ಇದ್ದಾನೆ ಕಣತ್ತೆ. ನನಗಂತೂ ಸ್ವಿಚ್ ಆಫ್ ಮಾಡಿದ್ರೆ ಇವ್ರದ್ದು ಒಂಥರ ಅನುಮಾನ. ಅದಕ್ಕೆ ಅದು ಯಾವನ್ ಮಾಡ್ತಾನೆ ಗೊತ್ತಾಗಲಿ ಅಂತ ಅದಕ್ಕೆ ಸುಮ್ಮನಾಗಿದ್ದೀನಿ. ನೀನು ಅಳ್ಬೇಡ, ಅದು ಯಾರು ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ಎಲ್ಲ ಗೊತ್ತಾಯ್ತು. ಸೌರ್ಯ ಹೋಗಿ ಎಲ್ಲ ಫೋನ್ ನಂಬರ್ ಎಲ್ಲ ಚೆಕ್ ಮಾಡ್ಸ್ಯಾವನಿ. ಅದೆಲ್ಲನ ಪಾರು ಹೆಸ್ರಿಗೆ ಐತಂತೆ. ಅವಳು ಈಗ ಇವಳು ಪಾರಿ ಇಲ್ವಿ ಅವಳ ಹೆಸ್ರಿಗೆ ಇದಾವಂತೆ. 4 ನಂಬರಿಂದಲೂ ಬಂದಿದ್ವು ಅಂತ ಅಂದಲ್ಲ. 4 ನಂಬರು ಅವಳ ಹೆಸ್ರಿಗಂತಿರೋದು. ಪಾರು ಅಂಬಳ ಹೆಸ್ರಿಗೆ ಇದಾವಂತೆ. ಇನ್ನೊಬ್ಳು ಅವಳ ಅವಳ ಸೆಂಪಿನ ಪಂಪಿನ ಯಾವಳ ಇದಾಳಂತಲ್ಲ ಅವಳ ಹೆಸ್ರಿಗೆ ಐತಂತೆ ಇನ್ನೊಂದು ನಂಬರ್. ಕಣಮ್ಮ, ನಾನು ಆ ಫೋನ್ ನಂಬರ್ಗಳೆಲ್ಲ ತಗೊಂಡೋಗಿ ಏರ್ಟೆಲ್ ಆಫೀಸಲ್ಲಿ ಚೆಕ್ ಮಾಡಿಸ್ದೆ. ಎಲ್ಲನ ಯಾರ್ಯಾರ ಹೆಸ್ರಿಗೆ ಐತೆ ಈ ನಂಬರು ಅಂತ ಹೇಳಿ ಎಲ್ಲ ಚೆಕ್ ಮಾಡಿಸ್ದೆ. ಆವಾಗ ಅವರು ಹೇಳಿದ್ರು ಎಲ್ಲನ ಯಾರ್ಯಾರ ಹೆಸ್ರಿಗೆ ಐತೆ ಅಂತ ಹೇಳಿ ಗೊತ್ತಾಯಿತು. ನಾನು ಏನೋ ಬೇಕಾಗಿತ್ತು ನಂಬರ್ದೇನೆ ಅಂತ ಹೇಳಿ ಈ ಸ್ವಲ್ಪ ಚೆಕ್ ಮಾಡಿಸಿದ್ದಕ್ಕೆ ಗೊತ್ತಾಯಿತು ಯಾರ ಹೆಸ್ರಿಗೆ ಇದ್ದಾವೆ ನಂಬರ್ಗಳು ಅಂತ ಹೇಳಿ ಎಲ್ಲ ತಿಳ್ಕೊಂಡು ಬಂದಿದ್ದೀನಿ. ಎಲ್ಲನ ಹುಡುಗಿ ಪಾರು ಹೆಸ್ರಿಗೆ ಇದ್ದಾವೆ. ಅವಳು ಚಂಪಾ ಇರ್ಲಿಲ್ವೇನೆ, ಅವಳು ಈ ಪಾರು ಫ್ರೆಂಡ್ ಅಂತೆ. ಅದಕ್ಕೇನೆ ಅವಳು ಇಲ್ಲಿಗೆ ಬಂದ್ಲಂತೆ. ಅವಾಗ್ಲೇನೆ ಇಲ್ಲಿಗೆ ಬಂದವಳಂತೆ. ಯಾವಳ ಬಂದ್ಲು ಕನ್ನಡಕ ಹಾಕ್ಕೊಂಡು ಯಾಳ ಶಂಪ ಅಂಬಳು. ನಾನಲ್ಲಿ ಹೊರ ನಿಂತ್ಕೊಂಡಿದ್ದೇನು. ಅವಾಗ ಬಂದ್ಲು. ನಾನು ಅವಾಗ ಸರಿಯಾಗಿ ಬೈಕೊಂಡು ಬಂದೆ. ಕ್ಯಾಕ್ರಿಸ್ ಹೋಗ್ತು ಯಾವಳ ಅಂಬದು ಗೊತ್ತಾಗಬೇಕು ಏನು ಎತ್ತ ಅಂತೇಳಿ ಬಾರಿ ಚಂಪ ಅಂತ ಹೇಳಿ ಕರ್ಕೊಂಡೋದ್ಲು ಒಳಕ್ಕೆ. ಹಂಗಾದ್ರೆ ಅವಳೇ ಮಾಡಿರೋದ, ಪಾರಿನೇ ಮಾಡಿರೋದು. ನೋಡು ನಾನು ಏನು ಮಾಡಿದ್ದೆ ಅವಳಿಗೆ ಹಿಂಗೆ ಮಾಡಿಸೋದಕ್ಕೆ. ಬುದ್ಧಿ ಬೇಡವಾ ಹಿಂಗೆ ಮಾಡಿದಾಳೆ. ಎಳಕಂಬರನ ಬಾಯಿಲಿ ದುಡ್ಡು ಇಟ್ಕೊಂಡು ಹೋಗಿ ಎಳಕಂಬರನ. ನಾನು ಸುಗುಣಕ್ಕ ಹೋಗ್ತೀವಿ. ಸುಗುಣಕ್ಕ ಬಾಯಿಲಿ ಎಳಕಂಬರನ್ ಬಾ, ದುಡ್ಡು ಇಟ್ಕೊಂಡು ಹೊರಗೆ ಕೆಳ್ಕೊಂಬ. ನೀನು ಎಳ್ಕೊಂಬ, ಗೊತ್ತಾಗುತ್ತೆ. ನೀನು ಎಳ್ಕೊಂಬಂದ್ರೆ ಅವಾಗ ಸರಿಯಾಗಿ ಉಗುಳುಮಂತೆ. ನಮ್ಮ ಪ್ರೀತಿ ಸರಿಯಾಗಿ ಉಗುಳ್ತಾಳೆ. ನಡೀಲಿ ಅಲ್ಲ ಹುಡಿನ ಎಳ್ಕೊಂಬತ್ತೀನಿ ನೋಡು. ದುಡ್ಡು ಇಟ್ಕೊಂಡು ಎಳ್ಕೊಂಬತ್ತೀನಿ ಬಾರೆ. ಇಂಥವು ಯಾತಕ್ಕೆ ಮಾಡ್ತೀಯಾ? ಏನಾನ ಇದ್ರೆ ಎದ್ರಿ ಬೆದ್ರಿಗೆ ಮಾತಾಡು, ಎದ್ರಿ ಬೆದ್ರಿಗೆ ಒಯ್ದಾಡು. ಇಂಥವೇನಕ್ಕೆ ಮಾಡ್ತೀಯಾ ಅಂತ ಹೇಳಿ. ಅಲ್ಲ ಅವನು ಬರ್ಲಿ. ಲಿಕ್ಕಿನಿದ್ರೆ ಎಳ್ಕೊಂಬರನ್ ಸುಮ್ಕಿರ್. ಗೊತ್ತಾನೆ ಎಳ್ಕೊಂಬರ. ನಾನು ನೀನು ಹೋಗನ್ ಸೌರ್ಯ, ನಾನು ನೀನು ಹೋಗಿ ಇಬ್ಬರನ್ನ ಎಳ್ಕೊಂಬರನ ಸುಮ್ಕಿರ್. ನಾನು ಎದ್ರಿಗೆ ಕರ್ಕೊಂಬಂದು ಏಳಿಸ್ಬೇಕು. ಅವನು ಯಾವನ ದಣ್ಣೆಗಡ್ಡಂತಾನು ಬಂದ. ದಣ್ಣೆಗೆಡ್ನಂತಾನು. ದಣ್ಣೆಗೆಡ್ಡಿದ್ದಂಗಿದ್ದ ಅವನೊಬ್ಬಾಗ ಅವಳೊಬ್ಳು ಶಂಪಿ ಅಂಬಳು. ನಾನು ಇವಳೆಂತ ಶಂಪಿ ಹತ್ತು, ಇವಳಿಂತ ಮಕ್ಕಳಾಗಿ ಇವಳೆಂತ ಶಂಬತ್ತು ಅಂದ್ಕೊಂಡು ಶೆಂಪೆ ಅಂಬಳು. ಶೆಂಪೆ ಅವಳ ಅಲೆ ಅದ್ದಾಗ ಬಂದವಳು. ಇಲ್ಲೇ ಇವ್ರ ಮನೆಯಾಗೆ ಇದ್ದಾಳೆ. ಅವಳು ಜೊತೆಯಾಗಿ ಮಾಡ್ಯವ್ರೇನ. ವರ್ಷಣ್ಣ ಅಂಗಡಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಪ್ಲಾನ್ ಮಾಡಿರೋದು. ಅಲ್ಲಿ ಕೆಲ್ಸಕ್ಕೆ ಇವ್ರನ್ನ ತೆಗಿಸ್ಬೇಕಂತ ಇವಳು ಪ್ಲಾನ್ ಮಾಡಿದ್ದಾಳೆ. ಇವಳು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಹೆಂಗೋ ನಾವು ನೋಡಿ ಸಂತೋಷ ಪಡ್ಬೋದು. ಅದೇ ನೀವು ಮನೆ ವಿಚಾರಕ್ಕೆ ಬೇರೆ ಜಗಳ ಮಾಡ್ಕೊಂಡ್ರಲ್ಲ, ಅದಕ್ಕೆ ಇವರಿಬ್ಬರು ಲೌಡೇರು ಒಂದಾಗಿ ಮಾಡಿರೋ ಬದುಕಿದು. ನಮಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವ್ರೆ. ಏನು ಮಾಡಿದ್ರು ಎಲ್ಲಿಂದ ಇವಾಗೇನು ಹೆಂಗೆ ಕಂಡಿಡಿ ಅಂತ ಕಾಲ. ಇಂಥ ಕಾಲದಾಗೆ ಯಾಮಾರ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಸುಮ್ಮನೆ ಆಗ್ಬಿಡ್ತಾರೆ. ನಾವು ಮಾಡಿದ್ರೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಈಗೇನೆ ಎಂತೆಂಥವ್ರಿಗೆ ಹೆಂಗೆ ಕಂಡಿಡಿತಾರೆ. ಈಗ ಇದು ಯಾವ್ದು ಪುಟ್ಕೋಸಿ ಕಂಡಿಡಿಯೋದು. ನಡಿ ಸರಿಯಾಗಿ ದುಡ್ಡು ಇಟ್ಕೊಂಡು ಎಳ್ಕೊಂಬರೋಗು ಸುಗುಣತ್ತೆ. ಹೋಗು ಸರಿಯಾಗಿ ಎಳ್ಕೊಂಬರೋಗು. ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮ ಮನೆಯಾಗ ಐದಾಳಲ್ಲಿ ಎಳ್ಕೊಂಬರೋಗು. ಹೋಗು ಅವಳು ಐದಾಳೆ. ಇಲ್ಲಿ ಹೊರಗೆ ನಿಂತ್ಕೊಂಡಿರ್ತೀವಿ. ನೀನು ಸೌರ್ಯ ಹೋಗಿ ಎಳ್ಕೊಂಬರ್ರಿ ಹೇಳ್ತೀನಿ. ಪಾಪ ಎಷ್ಟು ಬೇಜಾರಾಗಿ ಅವನು ಬರಲಿ. ಈಗಲಾಗ್ಲ ಬರ್ತಾನೆ. ಅವನು ಬಂದಮೇಲೆ ಮಾತಾಡೋಣ. ಅವನಿಗೂ ಬರ್ಬೇಕು. ಅವನು ಬಂದು ಸರಿಯಾಗಿ ಎಲ್ಲರನ್ನೂ ನಿಲ್ಲಿಸ್ಕೊಂಡು ಮಾತಾಡಿದ್ರೆ ಗೊತ್ತಾಗುತ್ತೆ. ಅವಾಗ ಅವಳು ಬೂಗ್ಳಬೇಕು. ಅವಾಗ ಗೊತ್ತಾಗುತ್ತೆ ನನ್ನ ಮಗ ಅವನು ಯಾವನ್ ಲೋಪರ್ ದಣ್ಣೆಗೆಡ್ನಂತಾನು. ನನ್ನ ಕೈ ಸಿಗಬೇಕು ದಣ್ಣೆಗೆಡ್ಡ. ಎಲ್ಲ ಹೋಗಿ ಇಲ್ಲೋಡು ಅಪ್ಪಚ್ಚಾಗಬೇಕು. ಹಂಗೆ ದಣ್ಣೆಗೆಡ್ನಂತನ್ಗೆ ಕೊಡ್ತೀನಿ. ಅವ್ನು ಯಾವನ್ ಸಿಗಲಿ. ಅವನೆಂತ ದಣ್ಣೆಗೆಡ್ನ ಅಂತ ನೋಡೋಣ. 8 ಮೀಟ್ರ್ ಐತೆ ಅವನಿಗೆ. ಸುಮ್ಕಿರು ಹೇಳ್ಬೇಡ. ಗೊತ್ತಾಗೈತಲ್ಲ ಅವಳೇ ಮಾಡಿರೋದು ಅಂತ. ನನಗೆ ಅವಳ ಮೇಲೆ ಅನುಮಾನ ಇದ್ದಿದ್ದು. ನನಗೂ ಅವಳ ಮೇಲೇ ಅನುಮಾನ ಇದ್ದಿದ್ದು. ನನಗೆ ಯಾರಪ್ಪ ಏನಪ್ಪ ಯಾರು ಮಾಡ್ತಾ ಇದ್ದಾರಪ್ಪ ಅನ್ನೋದೊಂದು ಗೊಂದಲ ಇತ್ತು. ಅವಳು ಯಾವಾಗ ಹಿಂಗೆ ಈ ರೀತಿ ನನ್ನ ಕಡೆಗೆ ಅಬ್ಸರ್ವ್ ಮಾಡೋದು, ನನ್ನೇ ನೋಡೋದು, ಆ ರೀತಿ ಎಲ್ಲ ಯಾವಾಗ ಮಾಡಿದ್ಲೋ ಅವಾಗ ಗೊತ್ತಾಯಿತು ಇವಳದೇ ಏನೋ ಕಿತಾಪತಿ ಐತೆ, ಏನೋ ಮಾಡ್ತಾ ಇದ್ದಾಳೆ ಇವಳೇನೆ ಅಂತ. ಅದೇ ಏನೋ ಸಾಕ್ಷಿ ಇಲ್ದಲೆ ಹೆಂಗೆ ನಾವು ಕಂಡಿಡೀಲಿ ಅಂತೇಳಿ ಸುಮ್ಮನಾಗಿದ್ದೀವಿ. ಇವಾಗ ನಂಬರ್ಗಳೆಲ್ಲ ಇದಾವಲ್ಲ, ಇವಾಗೆಲ್ಲ ಗೊತ್ತಾಗುತ್ತೆ. ಇವಾಗ ಎಲ್ಲದ್ರಾಗೂ ಗೊತ್ತಾಗುತ್ತೆ. ತಡಿ ಏನೋ ತಿಳ್ಕೊಬಿಟ್ಟವಳು. ಗೊತ್ತಾಗೋದಿಲ್ಲ ಏನು. ನಮ್ಮ ಬ್ಲಾಕ್ ಮಾಡ್ದೇಟ್ಗೆ ಮುಗ್ದೋಗ್ಬಿಡುತ್ತೆ. ಅವ್ರು ಬ್ಲಾಕ್ ಮಾಡ್ದೇಟ್ಗೆ ಮುಗ್ದೋಗ್ಬಿಡುತ್ತೆ ಅಂತ ತಿಳ್ಕೊಬಿಟ್ಟವಳೆ. ಅವಳು ಎಂಥವಳು. ನಾವು ಅವಳಿಗಿನ್ನ ಒಂದಿಷ್ಟು ಮುಂದೆನೇನೆ. ಏನೋ ತಿಳ್ಕೊಬಿಟ್ಟವಳು ಅವಳು.
ಅಲ್ಲ ಇವಾಗ ಲಿಕ್ಕಿ ಜಾಗದಲ್ಲಿ ಬೇರೆ ಯಾರಿದ್ರು ಇದೇ ರೀತಿ ಮಾತಾಡೋರು ಇದೇ ರೀತಿ ಅನ್ನೋರು. ಇವಾಗ ಅವನ ಪಾಪ ಏನು ಕಾರಣದಿಲ್ದವನು ಏನೋ ಗೊತ್ತಿಲ್ದವನು ಯಾರೇ ಆಗಲಿ ಹಂಗೆ ತಿಳ್ಕೊಳ್ಳೋದು. ಇವಾಗ ಅವ್ರು ಮಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಒಂದು ಗೊತ್ತಾಗೋದಿಲ್ಲ. ಆದರೆ ಅದರಿಂದ ಏನೈತೆ ಅಂತ ಹೇಳಿ ಅದೆಲ್ಲನ ಎಲ್ಲನ ಬಿಡಿಸಿ ಹೇಳ್ದಾಗ ಅದೇನು ಅಂತ ಪ್ರೂವ್ ಮಾಡಿದಾಗ್ಲೇ ಗೊತ್ತಾಗೋದು ಅವ್ರಿಗೆ. ಯಾಕೆ ಗಂಡಸಿದ್ರು ಅದೇ ರೀತಿ ತಿಳ್ಕೊಂತಾರೆ. ಅದೇ ಕಣಮ್ಮ. ಹಂಗೆ ಫೋನ್ ಮಾಡಿ ಅದು ಹೆಂಗೆ ಮಾಡಿರಿ ಅಂದರೆ ಎಂಥ ಗಂಡಸ್ರಿಗೂ ಸಿಟ್ಟು ಬಂದೇ ಬರುತ್ತೆ. ನಂಬಿಕೆನೂ ಇರುತ್ತೆ, ಆದರೂ ಹಂಗೆ ಫೋನ್ ಮಾಡಿ ಹಂಗೆ ಇದು ಮಾಡಿದ್ರೆ ಒಂಥರ ನನ್ನ ನಂಬಿಕೆ ಹೊರಟೋದಂಗೆ ಆಗುತ್ತೆ. ಒಂದು ಸತಿ ಅನುಮಾನ ಬಂದೈತೆ ಅಂದ್ರೆ ಅದೊಂಥರ ಮನಸ್ಸಿನಾಗ ಅವ್ರಿಗೆ ಅದೇ ಕೊರಿತಾ ಇರುತ್ತೆ, ಅದೇ ಅನ್ನಿಸ್ತಾ ಇರುತ್ತೆ, ಹಂಗಾಗುತ್ತೆ. ಅದಕ್ಕಾಗಿನ ಸುಮ್ಕಿರು. ಅವ್ನು ಬರಲಿ ಹೋಗಿ ಸುಗಣ ನೀನು ಶೌರ್ಯ ಇಬ್ಬರಾಳು ಹೋಗ್ರಿ. ಅಲ್ಲೌಡ್ಯಾರಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಎಳಕಂಬರ್ರಿ ಹೇಳ್ತೀನಿ, ದುಡ್ಡು ಹಿಡ್ಕೊಂಡು ಅಲ್ಲೌಡಿನ ಎಳಕಂಬರ್ರಿ ಅವ್ರಿಬ್ರು. ಆ ಶಂಪಿ ಪೆಂಪಿ ಎಂಬಳ್ನ ಆ ಶಂಪಿ ಎಲ್ಲನ ಇವಳೆಂತಳೆ ಪಾರಿ, ಇವಳು ಪಾರಿದೆ ಎಲ್ಲ ನಾಟಕ. ಪಾರಿದು ಇವಳು ಬೋಲೋ ಇದ್ದಾಳೆ ಪಾರಿ. ಇಬ್ರು ಸರಿಯಾಗಿ ಒಂದಾಗಿದ್ದಾರೆ ನೋಡು. ಅವಳು ಕೆಲಸ ಸಿಗ್ದಿಲ್ಲದಕ್ಕಾಗಿ ಅವಳು ಲೋಪರ್ ಮುಂಡೆ ಅವಳು ಮಾಡವಳೆ. ಇವಳು ಇಲ್ಲಿ ನಿಮ್ಮಿಬ್ರ ಮಧ್ಯೆ ಜಗಳ ತಂದಿಕ್ಕಾಗಿನ ಈ ಲೋಪರ್ ಮಾಡ್ಯಾಳೆ. ಇಬ್ಬರಳು ಲೋಪರ್ ಮುಂಡೆಗಳು ಒಂದಾಗವ್ರೆ. ಇವಾಗ ಸುಗುಣ ನೀನು ಶೌರ್ಯ ಹೋಗ್ರಿ, ಸೊಪ್ಪಳಿಲ್ದಂಗೆ ಹೋಗ್ರಿ. ಅಲ್ಲೇನ ಮಾತಾಡ್ತಿದ್ರೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಕೇಳ್ರಿ. ಅದೂ ಒಂದು ಸಾಕ್ಷಿ ಸಿಕ್ಕಂಗಾಗುತ್ತೆ. ಎಲ್ಲ ಫೋನ್ನಾಗೆ ಪಾಪ ಫೋನ್ ಆನ್ ಮಾಡ್ಕೊಂಡು ಹೋಗು ನೀನು. ಎಲ್ಲ ಫೋನ್ ಆನ್ ಮಾಡ್ಕೊಂಡು ಹೋಗಿ ಎಲ್ಲ ಫೋನ್ನಾಗೆ ರೆಕಾರ್ಡ್ ಮಾಡ್ಕೊಂಡು ಎಳ್ಕೊಂಬರ್ರಿ ವಾರಕ್ಕೆ ಬರ್ತೀನಿ. ನಮ್ಮ ಮನೆಯಾಳ ಮುಂಡ್ರ ಮನೆಯಾಳ ಮುಂಡೆರ ಮನೆಯಾಗ ಕಾಲಿಗೆ ಕಾಲ ನಾನು. ಅಂತೀನಿ ನೀನು ಹೋಗು ಸುಗುಣ, ಹೋಗಿ ಇಬ್ಬರಾಳು ಹೋಗ್ರಿ. ಇಬ್ಬರಾಳು ಹೋಗಿ ಎಳ್ಕೊಂಬರ್ರಿ ಹೇಳ್ತೀನಿ ಕೂದಲು ಹಿಡ್ಕೊಂಡು. ಬಾ ಶೌರ್ಯ ಹೋಗೋಣ, ಬಾ ಮೆಲ್ಲಗೆ ಹೋಗೋಣ. ಅವ್ನು ಏನಾರ ಮಾತಾಡ್ತಿದ್ರೆ ಅಲ್ಲೇ ಸೈಲೆಂಟಾಗಿ ನಿಂತ್ಕೊಂಬನ. ಫೋನ್ ಆನ್ ಮಾಡ್ಕೆ ರೆಕಾರ್ಡ್ ಎಲ್ಲ ಆನ್ ಮಾಡ್ಕೆ ಹೇಳ್ತೀನಿ. ಎಲ್ಲ ಆನ್ ಮಾಡಿಕೊಂಡು ಸರಿಯಾಗಿ ಯಾರಿಗಾನ ನಾಲ್ಕಾಗ ಹಾಕ್ಸಿ ಮಕ್ಕ ಉಳಿಸ್ಬೇಕು. ಇಂಥವೇನಕ್ಕೆ ಮಾಡಬೇಕು, ಇಂಥ ಮಾಡಬಾರ್ದು. ಯಾರೇ ಆಗಲಿ. ಬಾ ಸುಗುಣಕ್ಕ ಹೋಗೋಣ, ಬಾ ಇಲ್ಲಿ ಹೋಗ್ಯಾರ ಸುಮ್ಕಿರಿ ಎಳ್ಕೊಂಬತ್ತಾರೆ ವಾರಕ್ಕೆ. ನಡೀರಿ ನಾವು ಹಂಗೆ ವಾರಕ್ಕೆ ಹೋಗೋಣ. ಅದೇನು ಮಾತಾಡ್ತಾ ಇದ್ದಾರೆ ಎಲ್ಲ ಕೇಳಿ ವಾರಕ್ಕೆ ಎಳ್ಕೊಂಬರ್ಬೇಕು. ದರ ಕೂದಲು ಹಿಡ್ಕೊಂಡು ಅಲ್ಲಿ ಹೊಡ್ಯಾರನ್ನ ವಾರಕ್ಕೆ ಎಳ್ಕೊಂಬರ್ಬೇಕು. ಬೀದಿಗೆ ಹಾಕಿ ಮರ್ಯಾದೆ ತೆಗಿಬೇಕು. ಬೀದಿಗೆ ಹಾಕಿ ಮರ್ಯಾದೆ ತೆಗೆದ್ರೆ ಇಂಥವ್ರಿಗೆಲ್ಲನ ಅಲ್ಲ ಮರ್ಯಾದೆ ಬೇಡ ಅವ್ರಿಗೊಂದು ಸ್ವಲ್ಪನಾದ್ರೂ. ಹಿಂಗೆ ಮಾಡಿದ್ರೆ ಯಾರನ್ನ ನಮ್ಮನ್ನ ಏನಂದಾರು ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟು ಬ್ಲಾಕ್ ಮಾಡಿದೆ ಇಟ್ಕೇನೇನಿ. ನಮ್ಮ ಸೌರಿ ಯಾಪ ಅರ್ಧ ಅಡಿಯಲ್ಲೆಲ್ಲ ಹೋಗಿ ಚೆಕ್ ಮಾಡಿಸಿ ಯಾರ ಹೆಸ್ರಾಗೈತೆ ಏನು ಅಂತ ಹೇಳೆಲ್ಲ ಚೆಕ್ ಮಾಡಿಸಿ ಅವನಿಗೆ ಸಿಗಲಿ ಅವಳು ನನ್ನ ಕೈಗೆ. ಅಲ್ಲ ಇವಾಗ ನಮ್ಮ ಸುಗುಣತ್ತೆ ಅವ್ನ ಕಡೆಗೆ ಹೆಂಗೋ ದಾರಿಗೆ ಬಂತು ಅಂತಂದರೆ ಹೇಳ್ದೊಂದು ನನಗೆ. ಹೆಂಗೋ ಸ್ವಲ್ಪ ಪರವಾಗಿಲ್ಲ ಇವಾಗ ನಮ್ಮ ಸುಗುಣತ್ತೆ. ಅವಳು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಒಂದಿಟ್ಟು ಬುದ್ಧಿ ಬಂದಿರಂಗೈತೆ. ಅಲ್ಲೂ ಇಲ್ಲೂ ಹೊಲ್ದು ಒಟ್ಟುನೋ ಇದು ಮಾಡಿದ್ಲಲ್ಲ, ಬುದ್ಧಿ ಬಂದಿರಂಗೈತಿ. ಏನೆಂದ್ರೆ ಇವಳನ್ನ ನಂಬಾರ್ದು. ಇವಳು ಹಂಗೇನೆ ನೀರು ಮ್ಯಾಗ್ಲು ಗೊಳ್ಳಿದ್ದಂಗೆ. ಇವಳು ಯಾವಾಗ ಹೊಡ್ಕೊಂಬತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನೀರು ಮ್ಯಾಗ್ಲು ಗೊಳ್ಳಿದ್ದಂಗೆ ಸುಗುಣ. ಯಾರನ್ನು ಅತಿಯಾಗಿ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ ನೀನು. ಅಲ್ಲ ನೋಡಿ ಇವಳು ಚೆನ್ನಾಗಿದ್ದಾಳೇನೆ, ಹೆಂಗೆ ಮಾಡಿದ್ಲು. ಅಬ್ಬಾ ಎಂತೆಂಥ ಲೌಡರ್ ಇರ್ತಾರಪ್ಪ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು. ಯಾವ ಹೊತ್ತದಾಗ ಯಾವ ವಿಷ ಜಂತಿರುತ್ತೆ, ಯಾವ ಹಾವಿರುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾರನ್ನು ನಂಬೇಡ. ಬಾ ಇಲ್ಲಿ ಹೊರಕ್ಕೆ ಹೋಗೋಣ, ಬಾ ಎಳ್ಕೊಂಬತ್ತಾರೆ. ಹೆಂಗೆ ಹೋಗಿ ಅವಳಪ್ಪ, ಏನು ಸಪೋರ್ಟ್ ಮಾಡ್ತೀನಿ ನನ್ನ ಸಸಿಗೆ ಅಂತ ಹೇಳಿ ನಿಮ್ಮ ಸುಗುಣತ್ತೆ ಹೋಗಿ ಅವಳೆ. ಇಲ್ಲ ಅಕ್ಕ, ನನಗೆ ಆ ಸುಗುಣತ್ತೆ ಇರೋಕ್ಕೆ ಎಷ್ಟೋ ಒಂಥರ ವಾಸಿ ಧೈರ್ಯ ಬಂದಂಗೆ ಆಯಿತು ಗೊತ್ತಾ. ಅವರು ರಾತ್ರಿ ಹೆಂಗೆ ಹೊಡಿಯೋರು ಹೆಂಗೆ ಬೈಯೋರು, ಇವರೇ ಸಮಾಧಾನ ಮಾಡಿ ಇವರೇ ಬೈದಿದ್ದಾರೆ ಗೊತ್ತೇ. ಸುಗುಣತ್ತೆ ಇರೋಕ್ಕೆ ಎಷ್ಟೋ ವಾಸೆ ನನಗೆ ಸಮಾಧಾನ ಮಾಡೈತೆ. ಏನಂತದಿದ್ದಿಲ್ಲ, ಸಮಾಧಾನ ಮಾಡುತ್ತೆ. ನಾನೇನೇನು ಅಂತೀರ ಅಷ್ಟು ಕೀಳಾಗಿ ನೋಡಬಾರ್ದು ಅವ್ರಿಗೆ. ಪಾಪ ಸಮಾಧಾನ ಮಾಡೈತೆ. ಅವ್ರೇನೋ ಮಾಡಿಯಪ್ಪ ಅಂದರೆ ಯಾಕೆ ಅದಿತೀಯೋ ಅಂತ ಹೇಳಿ ಕೈ ಹಿಡ್ಕೊಂಡು ತಡೆದೈತೆ, ಗಲಾಟೆ ಮಾಡೈತೆ. ಪರವಾಗಿಲ್ಲ. ಸುಗುಣತ್ತೆ ಇರೋಕ್ಕೆ ಎಷ್ಟೋ ವಾಸೆ ನನಗೆ. ಬರ್ರಿ ಹೊರಕ್ಕೆ ಹೋಗೋಣ, ಎಳ್ಕೊಂಬತ್ತಾರೆ ಹೊರಕ್ಕೆ. ನನ್ನ ಮಗನೂ ನಾ ಸುಗುಣ ಹೋಗ್ಯವ್ರೆ. ಹೋಗಿ ಎಳ್ಕೊಂಬತ್ತೀವಪ್ಪ, ಆರನ್ನು ಹೊರಕ್ಕೆ ಎಳಿತೀವಿ ಅಂತ ಹೋಗ್ಯವ್ರೆ. ನಾವು ಹೋಗ್ತೀವಿ ಹೊರಕ್ಕೆ ಎಳ್ಕೊಂಬತ್ತೀವಿ. ಅವಳೇ ಮಾಡಿರೋದು. ಅವಳ ಫೋನ್ ನಂಬರ್ ಎಲ್ಲ ಟೆಸ್ಟ್ ಮಾಡಿಸಿದಾಗ ಅವಳದ್ದೇ ಫೋನ್ ನಂಬರ್ಗಳು ಅಂತ ಹೇಳಿ ಇವ್ರು ಅವು ಎಲ್ಲ ಒಂದು ಹೊಸ ಜೊತೆ ಮಾಡ್ಕೊಂಡು ಮಾಡ್ಸೇವ್ರಿ. ಎಲ್ಲ ಮಾಡ್ಯಾವ್ರಿ. ಇವಾಗ ಸಿಗಿ ಬಿದ್ದರು. ಅವಳೇ ಎಂಬುದು ಗೊತ್ತಾಗೈತೆ ನಮಗೆ. ನೋಡ್ತಾ ಇರ್ರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.